ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಹೇಳುವ ವಿಷಯ ನೀವು ಈಗಷ್ಟೇ ಥಂಬ್ನೈಲ್ನಲ್ಲಿ ಕಂಡು ಬಂದ ಅದೇ ವಿಷಯವಾಗಿದೆ. ಇಸ್ಲಾಮಿಕ ಗ್ರಂಥವಾದಂತಹ ಪರಿಶುದ್ಧ ಕುರ್ಆನ್ನಲ್ಲಿ ಹಿಂದೂಗಳ ಕುರಿತು ಏನು ಹೇಳುತ್ತದೆ ಎಂಬುದರ ಕುರಿತು ನಾನಿಂದು ಇಲ್ಲಿ ಮಾಹಿತಿಗಳನ್ನು ನಿಮಗೆ ತಿಳಿಸುತ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನೀವು ಈ ಚಾನಲನ್ನು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಹೊಡೆಯಿರಿ. ಯಾಕಂದರೆ ನಾನು ಇಂತಹ ಇಂಟ್ರೆಸ್ಟಿಂಗ್ ಆದಂತಹ ಎಲ್ಲರಿಗೂ ಬೇಕಾದ ವಿಡಿಯೋಗಳನ್ನು ಮಾಡಿ ಹಾಕುವಾಗ ನಿಮಗೆ ಅದು ತಲುಪಲು ಬೇಕಾಗಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಇಂತಹ ವಿಡಿಯೋಗಳು ಬಂದು ತಲುಪುವುದು. ಪರಿಶುದ್ಧ ಕುರ್ಆನ್ನಲ್ಲಿ ಮೊದಲನೇದಾಗಿ ಹೇಳಿರುವುದು ಲಕುಂ ದೀನುಕುಂ ವಲಿಯ ದೀನ್ ಎಂದಾಗಿದೆ. ಅಂದರೆ ಅವರವರಿಗೆ ಅವರವರ ಧರ್ಮ ಎಂದಾಗಿದೆ. ಅಂದರೆ ಒಂದು ಹಿಂದುವಾದ ಒಬ್ಬನು ಮುಸ್ಲಿಮರ ಧರ್ಮದ ವಿಷಯಕ್ಕೆ ಕಾಲಿಡಬಾರದು. ಹಾಗೆ ಇಸ್ಲಾಂ ಮುಸ್ಲಿಮನಾದಂತಹ ಒಂದು ಮನುಷ್ಯನು ಹಿಂದೂಗಳ ಆಚರಣೆಗೆ ಯಾವುದೇ ರೀತಿಯಲ್ಲೂ ಕೂಡ ಅವನು ಭಾಗಿಯಾಗಬಾರದು. ಅವನು ಹಿಂದೂಗಳ ಆಚರಣೆಗೆ ಯಾವುದೇ ರೀತಿಯ ಧಕ್ಕೆಯನ್ನು ತರಬಾರದು. ಹಿಂದೂಗಳ ವಿಷಯದಲ್ಲಿ ಅವನು ಯಾವುದೇ ರೀತಿಯಲ್ಲೂ ಕೂಡ ಮಾತನಾಡಬಾರದು. ಹೀಗೆ ಸಾಮೂಹಿಕವಾದ ಸಾಮರಸ್ಯಕ್ಕೆ ಬೇಕಾಗಿ ಮಾಡಬಹುದು. ಅದಲ್ಲದೆ ಗಲಭೆಗಳನ್ನುಂಟು ಮಾಡಲು ಸಂಘರ್ಷಗಳನ್ನುಂಟು ಮಾಡಲು ಬೇಕಾಗಿ ಇಂತಹ ಆಚರಣೆಗಳಲ್ಲಿ ಅವರು ಒಂದು ಸೇರಬಾರದು ಎಂದಾಗಿದೆ ಕುರ್ಆನ್ ಕಲಿಸಿಕೊಡುವುದು. ಹಾಗೆ ಅದೇ ರೀತಿಯಲ್ಲಾಗಿದೆ ಹಿಂದೂ ಮುಸ್ಲಿಂ ಮಾತ್ರವಲ್ಲ, ಕ್ರಿಶ್ಚಿಯನ್ಗಳು, ಬುದ್ಧರು, ಸಿಖ್ಖರು, ಜೈನರು ಎಲ್ಲ ಧರ್ಮದವರು ಕೂಡ ಮತ್ತೊಂದು ಧರ್ಮದ ವಿಷಯಕ್ಕೆ ಅವರು ಕಾಲಿಡಬಾರದು, ಅವರು ಮಾತನಾಡಲೇಬಾರದು. ಅವರವರ ಧರ್ಮ ಅವರವರಿಗೆ ಎಂದಾಗಿದೆ. ಹಿಂದೂಗಳ ಧರ್ಮದಲ್ಲಿ ಹಲವಾರು ರೀತಿಯ ಪೂಜೆಗಳು ಆಚರಣೆಗಳಿದೆ, ಅದನ್ನು ಅವರು ಮಾಡಬೇಕು. ಅವರು ಮತ್ತಿತರ ಧರ್ಮಕ್ಕೆ ಹೋಗಬಾರದು. ಹಾಗೆ ಇಸ್ಲಾಂನಲ್ಲಿ ಹಲವಾರು ನಮಾಜ್ಗಳು ಮತ್ತಿತರ ಆಚರಣೆಗಳಿದೆ, ಬಕ್ರೀದ್ ಹಬ್ಬಗಳಿದೆ, ಹೀಗೆ ಹಲವಾರು ರೀತಿಯ ವಿಷಯಗಳಿದೆ, ಕರ್ಮಗಳಿದೆ. ಎಲ್ಲವನ್ನು ಕೂಡ ಅವರು ಮಾಡಬೇಕು. ಅವರು ಮತ್ತಿತರ ದೇವಸ್ಥಾನದ ವಿಷಯಕ್ಕೋ ಮತ್ತಿತರ ಯಾವುದೇ ರೀತಿಯ ವಿಷಯಕ್ಕೂ ಅವರು ಕಾಲಿಡಬಾರದು ಎಂದಾಗಿದೆ ಕುರ್ಆನ್ ಕಲಿಸುವುದು. ಯಾಕೆ ಈ ರೀತಿಯಲ್ಲಿ ಕುರ್ಆನ್ ಹೇಳುತ್ತಿದೆ ಎಂದು ಕೇಳಿದರೆ ಇಲ್ಲಿ ಸಾಮರಸ್ಯವನ್ನು ನೆಲೆಸಲು ಬೇಕಾಗಿಯಾಗಿದೆ. ಕುರ್ಆನಿನಲ್ಲಿ ಇರುವ ಒಂದೊಂದು ಆಯತ್ತುಗಳು ಕುರ್ಆನ್ ಎಂದು ಹೇಳಿದರೆ 1400 ವರ್ಷಗಳ ಮುಂಚೆ ಇಸ್ಲಾಮಿಕವಾದ ದೊಡ್ಡ ಒಂದು ಪಂಡಿತರಾಗಿದ್ದಾರೆ, ಇಸ್ಲಾಮಿಕ ಎಲ್ಲ ಜನರ ಪ್ರವಾದಿಯಾಗಿದ್ದಾರೆ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಅವರಿಗೆ ದೇವರು ಗಿಫ್ಟಾಗಿ ಬಹುಮಾನವಾಗಿ ಕೊಡುಗೆಯಾಗಿ ನೀಡಿದಂತಹ ಒಂದು ಗ್ರಂಥವಾಗಿದೆ ಕುರ್ಆನ್ ಎಂಬುದು. ಕುರ್ಆನಿನಲ್ಲಿ ಬರೀ ಧಾರ್ಮಿಕವಾದ ವಿಷಯಗಳು ಮಾತ್ರವಲ್ಲ, ಸಾಂಕೇತಿಕವಾದಂತಹ ಇಂದಿನ ಟೆಕ್ನಾಲಜಿಗಳ ಕುರಿತು ಕುರ್ಆನಿನಲ್ಲಿ 1400 ವರ್ಷಗಳ ಮುಂಚೆಯೇ ಹೇಳಿದೆ. ಸೂರ್ಯ ಚಂದ್ರನ ಚಲನೆಗಳು ಮತ್ತಿತರ ಎಲ್ಲ ರೀತಿಯ ದೃಷ್ಟಾಂತಗಳ ಕುರಿತೆಲ್ಲವೂ ಕೂಡ ಕುರ್ಆನಿನಲ್ಲಿ ಹೇಳಿರುವುದಾಗಿ ನಮಗೆಲ್ಲರಿಗೂ ಕೂಡ ಕೇಳಲು, ಅರಿಯಲು, ತಿಳಿಯಲು ಸಾಧ್ಯವಾಗಬಹುದು. ಅದೇ ರೀತಿ ಕುರ್ಆನಿನಲ್ಲಿ ಮತ್ತಿತರ ವಿಷಯಗಳ ಕುರಿತು ಹೇಳಿದೆ. ಅದೇ ರೀತಿ ಇಸ್ಲಾಂ ಕಲಿಸುವುದು ಏನೆಂದರೆ ಅಕ್ರಿಮ್ ಜಾರಕ ವಲೌಕಾನ ಕಾಫಿರ ಎಂದಾಗಿದೆ. ನೀವು ನಿಮ್ಮ ಸಹಚರರನ್ನು, ನಿಮ್ಮ ನೆರೆಹೊರೆಯವರನ್ನು ಬಹುಮಾನಿಸಿ. ಅದು ಕಾಫಿರ್ ಅಂದರೆ ಅಮುಸ್ಲಿಂಗಳಾದರೂ ಸರಿ, ನೀವು ನಿಮ್ಮ ನೆರೆಹೊರೆಯವರನ್ನು ಬಹುಮಾನಿಸಿ ಎಂದಾಗಿದೆ ಇಸ್ಲಾಂ ಕಲಿಸುತ್ತಿರುವುದು. ಈಗ ಒಂದು ಮುಸ್ಲಿಮನಾದ ಒಬ್ಬನ ನೆರೆಹೊರೆಯವನು ಹಿಂದೂ ಆದರೆ ಅವನನ್ನು ಈ ನೆರೆಹೊರೆಯವನಾದ ಮುಸ್ಲಿಮನಿಗೆ ಅವನನ್ನು ಬಹುಮಾನಿಸಲಿರುವ, ಆದರಿಸಲಿರುವ ಕರ್ತವ್ಯವಿದೆ. ಅದನ್ನು ಇಸ್ಲಾಂ ಅವನಿಗೆ ಕಟ್ಟುನಿಟ್ಟಾಗಿಯೇ ಕಳುಹಿಸಿಕೊಡುತ್ತದೆ. ಈ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮುಸ್ಲಿಂ ಉಮ್ಮತ್ತಿಗೆ, ಮುಸ್ಲಿಂ ಲೋಕಕ್ಕೆ, ಈ ಲೋಕಕ್ಕೆ ಕಲಿಸಿಕೊಡುವುದು ಏನೆಂದರೆ ನಿಮ್ಮ ನೆರೆಹೊರೆಯವರನ್ನು ನೀವು ಬಹುಮಾನಿಸಿ. ಅದೇ ರೀತಿ ನಿಮ್ಮ ನೆರೆಹೊರೆಯವರು ಅಲ್ಲಿ ಊಟ ಮಾಡದೆ, ಅವರು ಊಟ ಸಿಗಲಾರದೆ ಪರದಾಡುವಾಗ ನೀವು ಫುಲ್ಲಾಗಿ ನಿಮ್ಮ ಹೊಟ್ಟೆಯನ್ನು ತುಂಬಿಸಬಾರದು. ನಿಮ್ಮಲ್ಲಿರುವಂತಹ ಆಹಾರವನ್ನು ಆ ನೆರೆಹೊರೆಯವನಿಗೂ ಕೂಡ ನೀಡಬೇಕು. ಅವರ ಹೊಟ್ಟೆಯನ್ನು ಕೂಡ ನೀವು ತುಂಬಿಸಬೇಕೆಂದು ಈ ಇಸ್ಲಾಂ ಜಗತ್ತಿಗೆ ಅಥವಾ ಈ ಲೋಕದ ಎಲ್ಲರಿಗೂ ಕೂಡ ಮಾದರಿಯಾಗುವಂತಹ ಸ್ಟೇಟ್ಮೆಂಟ್ಗಳು, ಇಂತಹ ವಿಷಯಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಲಿಸಿಕೊಡುತ್ತಾರೆ. ಹೀಗೆ ಹಲವಾರು ರೀತಿಯ ವಿಷಯಗಳನ್ನು ಇಸ್ಲಾಂ ಇಂದು ಕಲಿಸಿಕೊಡುತ್ತಿದೆ. ಇದೇ ರೀತಿ ಹಿಂದೂ ಧರ್ಮದಲ್ಲೂ ಕೂಡ ಕಲಿಸಿಕೊಡುತ್ತಿರಬಹುದು. ನಾನು ಬರುವ ವಿಡಿಯೋದಲ್ಲಿ ಇಂತಹ ವಿಷಯಗಳನ್ನು ಹೇಳುತ್ತೇನೆ. ಇಂದು ಹೇಳುತ್ತಿರುವುದು ಬರೀ ಇಸ್ಲಾಂ ಹೇಳಿದಂತಹ ವಿಷಯಗಳು ಮಾತ್ರವಾಗಿದೆ. ಇನ್ನು ನಂತರದ ವಿಡಿಯೋಗಳಲ್ಲಿ ಹಿಂದೂ ಧರ್ಮದಲ್ಲಿ ಇಸ್ಲಾಂನ ಕುರಿತು ಏನು ಹೇಳಿದೆ, ಹಿಂದೂ ಧರ್ಮದಲ್ಲಿ ಮತ್ತಿತರ ಧರ್ಮಗಳೊಂದಿಗೆ ಹೇಗೆ ವರ್ತಿಸಬೇಕು ಎಂದು ಹೇಳಿದೆ. ಅದೇ ರೀತಿ ಮತ್ತಿತರ ಧರ್ಮಗಳ ಕುರಿತು ನಾನು ಬರುವ ವಿಡಿಯೋದಲ್ಲಿ ಹಾಕುತ್ತೇನೆ.
ಅದೇ ರೀತಿ ಇಸ್ಲಾಂನಲ್ಲಿ ಹಲವಾರು ರೀತಿಯ ವಿಷಯಗಳನ್ನು ಕಲಿಸುತ್ತಾರೆ. ಮತ್ತಿತರ ಜನರೊಂದಿಗೆ, ಮನುಷ್ಯರೊಂದಿಗೆ ಹೇಗೆ ವರ್ತಿಸಬೇಕು, ಯಾವ ರೀತಿಯಲ್ಲಿ ಎಲ್ಲರೊಂದಿಗೆ ಒಡನಾಟವನ್ನು ಮಾಡಬೇಕು ಎಂದೆಲ್ಲ ಇಸ್ಲಾಂ ಕಲಿಸಿಕೊಡುತ್ತಿದೆ. ಇಸ್ಲಾಂ ಹೇಳುವುದೇನೆಂದರೆ ಮನುಷ್ಯರನ್ನು ನೀವು ಗೌರವಿಸಿ, ಆಧರಿಸಿ ಎಂದಾಗಿದೆ. ಈ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೇ ಅವರಿಗೆ ಕಲಿಸಿದಂತಹ ಒಂದು ಗುರುವರ್ಯರು ಮರಣ ಹೊಂದಿದಾಗ ಅವರು ಅಮುಸ್ಲಿಮರಾಗಿದ್ದರು. ಆ ಮರಣ ಹೊಂದಿ ಅವರ ಆ ಮಯ್ಯತ್ ಎಂದು ಹೇಳಿದರೆ ಶರೀರವನ್ನು, ಪಾರ್ಥಿವ ಶರೀರವನ್ನು ಅಲ್ಲಿ ಹೊತ್ತುಕೊಂಡು ಹೋಗುವಾಗ ಈ ಲೋಕದ ನೇತಾರರಾದಂತಹ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರು ನಿಂತುಕೊಂಡು ಅವರನ್ನು ಬಹುಮಾನಿಸಿದರು, ಆದರಿಸಿದರು ಎಂದು ನಮಗೆ ಕಲಿಯಲು ಸಾಧ್ಯವಾಯಿತು. ಅಂದರೆ ಅದು ಎಲ್ಲರಿಗೂ ಕೂಡ ಮಾದರಿಯಾದ ವಿಷಯವಾಗಿದೆ. ತನಗೆ ಕಲಿಸಿದ ಸರ್ ಅಥವಾ ಟೀಚರ್ ಯಾರಾದರೂ ಮರಣ ಹೊಂದಿದರೆ ಅಥವಾ ಅವರು ನೇರವಾಗಿ ಬಂದರೆ ಅವರ ಧರ್ಮವನ್ನು ನೀವು ನೋಡಬಾರದು. ಯಾವುದೇ ರೀತಿಯ ಜಾತಿಯನ್ನು, ತಾರತಮ್ಯವನ್ನು ಮಾಡದೆ ಅವರು ನಿಮಗೆ ಕಲಿಸಿದ ಒಂದು ಗುರುವಾಗಿದ್ದಾರೆ ಎಂದುಕೊಂಡು ಮನುಷ್ಯ ಎಂಬ ನೆಲೆಯಲ್ಲಿ ನೀವು ಗೌರವಿಸಿ, ಬಹುಮಾನಿಸಿ ಎಂದು ಇಸ್ಲಾಂ ಕಲಿಸಿಕೊಡುತ್ತಿದೆ. ಆದರೆ ಇಂದು ಇಡೀ ಲೋಕದಲ್ಲೇ ಇಸ್ಲಾಮನ್ನು ಬಹಳ ಒಂದು ಎರಡನೇ ಧರ್ಮವಾಗಿ ಕಾಣುತ್ತಿದ್ದಾರೆ. ಇಸ್ಲಾಮನ್ನು ಭಯೋತ್ಪಾದಕ ಧರ್ಮ ಎಂದು ಹೇಳುತ್ತಿದ್ದಾರೆ. ಆದರೆ ಇಸ್ಲಾಮಿನಲ್ಲಿ ಯಾವುದೇ ರೀತಿಯ ಭಯೋತ್ಪಾದನೆ ಕಲಿಸುವುದಿಲ್ಲ, ಯಾವುದೇ ರೀತಿಯ ಟೆರರಿಸಮ್ ಇಲ್ಲಿ ಕಲಿಸುವುದಿಲ್ಲ. ಮನುಷ್ಯರಿಗೆ ಒಳ್ಳೆಯ ರೀತಿಯ ಪ್ರೀತಿಯನ್ನು ಪ್ರೀತಿಸಲು, ಮನುಷ್ಯರೊಂದಿಗೆ ಹೇಗೆ ವರ್ತಿಸಬೇಕು, ಒಳ್ಳೆಯ ರೀತಿಯಲ್ಲಿ ಒಡನಾಟವನ್ನು ಮಾಡಬೇಕು ಎಂದು ಕಲಿಸುವುದಲ್ಲದೆ ಯಾವುದೇ ರೀತಿಯ ಭಯೋತ್ಪಾದನೆಗಳನ್ನು ಈ ಧರ್ಮದಲ್ಲಿ ಕಲಿಸುವುದಿಲ್ಲ ಎಂದು ನಾನೊಬ್ಬ ಮುಸ್ಲಿಮನಾಗಿ ಎಲ್ಲವನ್ನು ನೋಡಿದಂತಹ ಎಲ್ಲವನ್ನೆಲ್ಲ ಹಲವಾರು ವಿಷಯಗಳನ್ನು ಇಸ್ಲಾಮಿನ ಕುರಿತು ಕಲಿತವನಾದ ನನಗೆ ಹೇಳಲು ಸಾಧ್ಯವಿದೆ. ಅದೇ ರೀತಿ ನೀವೊಮ್ಮೆ ಇಸ್ಲಾಮನ್ನು ಕಲಿತು ನೋಡಿ. ಇಸ್ಲಾಮಿನಲ್ಲಿ ಯಾವ ಸ್ಟೇಟ್ಮೆಂಟ್ಗಳಿದೆ, ಕುರ್ಆನ್ ಮತ್ತಿತರ ಹದೀಸ್ಗಳು, ಹೀಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜೀವನಗಳು, ಹೀಗೆ ಒಬ್ಬೊಬ್ಬರ ಜೀವನವನ್ನು ಮತ್ತು ಇಸ್ಲಾಮಿನಲ್ಲಿ ಹೇಳುವಂತಹ ಗ್ರಂಥಗಳನ್ನು ನೀವೊಮ್ಮೆ ಓದಿ ನೋಡಿದರೆ ನಿಮಗೆ ತಿಳಿಯಲು ಸಾಧ್ಯವಾಗಬಹುದು ಭಯೋತ್ಪಾದನೆಯನ್ನು ಇಲ್ಲಿ ಕಲಿಸುತ್ತಿದೆಯೇ ಇಲ್ಲವೇ ಎಂದು. ಅದೇ ರೀತಿ ಯಾವುದೇ ಧರ್ಮದಲ್ಲೂ ಭಯೋತ್ಪಾದನೆಯನ್ನು ಕಲಿಸುವುದಿಲ್ಲ. ಬಸವಯ್ಯರವರು ಹೇಳಿದ್ದೇನೆಂದರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಎಂದಾಗಿದೆ. ಇದರಿಂದ ನಮಗೆ ಬಹಳ ಅಧಿಕ ರೀತಿಯಲ್ಲಿ ಪಾಠಗಳಿದೆ. ಏನೆಂದರೆ ದಯವಿಲ್ಲದ ಯಾವುದೇ ಧರ್ಮವೂ ಕೂಡ ಇಲ್ಲಿ ಇಲ್ಲ. ಎಲ್ಲ ಧರ್ಮಗಳು ಕೂಡ ದಯೆಯನ್ನು ಮಾತ್ರವಾಗಿದೆ ಇಲ್ಲಿ ಕಲಿಸಿಕೊಡುತ್ತಿರುವುದು. ಯಾವ ಧರ್ಮವೂ ಇಲ್ಲಿ ಭಯೋತ್ಪಾದನೆಯನ್ನು ಕಲಿಸುತ್ತಿಲ್ಲ. ಹಾಗೆ ಧರ್ಮದ ಮೂಲವೇ ದಯೆ ಎಂದು ಬಸವಣ್ಣರವರು ಹೇಳಿದರು. ಹೌದು, ಎಲ್ಲ ಧರ್ಮಗಳಲ್ಲೂ ಕೂಡ ಮೊದಲನೇದಾಗಿ ಕಲಿಸಿಕೊಡುವುದೇ ದಯೆಯಾಗಿದೆ. ನೀವು ಮನುಷ್ಯರೊಂದಿಗೆ, ಮತ್ತಿತರರೊಂದಿಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸಿ ಎಂಬ ಒಂದು ಮಹತ್ತರವಾದ ಒಂದು ಸ್ಟೇಟ್ಮೆಂಟ್ ಆಗಿದೆ ಎಲ್ಲ ಧರ್ಮಗಳು ಕೂಡ ನೀಡುವುದು. ಆದ್ದರಿಂದ ನಾವು ಯಾವುದೇ ಧರ್ಮವನ್ನು ದೂರಬಾರದು, ಯಾವುದೇ ಧರ್ಮದ ವಿರುದ್ಧವಾಗಿ ನಾವು ಕೆಲಸಗಳನ್ನು ಮಾಡಬಾರದು. ಅವರವರ ಧರ್ಮ ಅವರವರಿಗೆ ಎಂಬ ಕುರ್ಆನಿನ ಲಕುಂ ದೀನುಕುಂ ವಲಿಯ ದೀನ್ ಎಂಬಂತಹ ಒಂದು ಆಯತನ್ನು ನಾವು ರೋಲ್ ಮಾಡೆಲ್ ಮಾಡಿಕೊಂಡು, ಮಾದರಿ ಮಾಡಿಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕಿದೆ. ಇಂದು ಭಾರತದಲ್ಲಿ ನೋಡುವುದಾದರೆ ಹಲವಾರು ಸಮಸ್ಯೆಗಳು ಧಾರ್ಮಿಕವಾದ ರೀತಿಯಲ್ಲಿ ಉದ್ಭವಿಸುತ್ತಿದೆ. ಎಲ್ಲರೂ ಕೂಡ ಎಂದು ಹೇಳಲು ಸಾಧ್ಯವಿಲ್ಲ. ಹಲವಾರು ಜನರು ಧಾರ್ಮಿಕ ಕಲಹಗಳನ್ನುಂಟು ಮಾಡಿ ಇಲ್ಲಿ ಜೀವವನ್ನು ಕಳೆದುಕೊಳ್ಳುತ್ತಿದ್ದಾರೆ. ರಾಜಕೀಯದವರು ಅವರಿಗೆ ರಾಜಕೀಯ ಓಟುಗಳು ಲಭಿಸಲೇಬೇಕಾಗಿ, ಇಲ್ಲಿನ ಹಣಕಾಸು ಲಭಿಸಲೇಬೇಕಾಗಿ, ಅಧಿಕಾರಕ್ಕಾಗಿ ಧಾರ್ಮಿಕವಾದ ವಿಷಯಗಳಲ್ಲಿ ಸಂಘರ್ಷಗಳನ್ನು ಅವರು ಉಂಟು ಮಾಡುತ್ತಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ